Welcome, friends. You are all welcome to my channel, English with Basaraj sir. My name is Basarajappa, an English teacher. Today, let us learn about how to change from singular to plural. Singular ಅಂದ್ರೇನು? ಏಕವಚನದಿಂದ ಬಹುವಚನಕ್ಕೆ ಬದಲಾಯಿಸೋದು. ಫ್ರಮ್ ಸಿಂಗ್ಯುಲರ್ ನಂಬರ್ ಟು ಪ್ಲೂರಲ್ ನಂಬರ್. ಒಂದೊಂದಾಗಿ ನೋಡೋಣ. ಸಿಂಗ್ಯುಲರ್ ಅಂದರೆ ಒನ್ ಥಿಂಗ್, ಒನ್ ಮ್ಯಾನ್, like that. Plural, more than one man, more than one thing, like that. For example, books. Give me a book. Bring me more books. Give me a toy. Give me many toys. Give me a number of toys, like that. For example, boy. Boy is singular. Boy ಅಂದ್ರೆ ಒಬ್ಬ ಹುಡುಗ. ಹುಡುಗರು ಅನ್ನೋದಕ್ಕೆ ಒಂದು ಎಸ್ ಸೇರಿಸ್ಬೇಕು. ಬಾಯ್ಸ್. ಗರ್ಲ್, ಹುಡುಗಿಯರು ಅನ್ನೋದಕ್ಕೆ ಗರ್ಲ್ಸ್ ಒಂದು ಎಸ್ ಸೇರಿಸ್ಬೇಕು. ಮ್ಯಾನ್ ಮಾತ್ರ ಮೆನ್ ಅಂತ ಆಗ್ತದೆ. ಮ್ಯಾನ್ ಅಂದ್ರೆ ಮನುಷ್ಯ, ಮೆನ್ ಅಂದ್ರೆ ಮನುಷ್ಯರು. ವುಮನ್ಗೆ ವಿಮೆನ್, ಇದನ್ನ ವಿಮೆನ್ ಅಂತ ಹೇಳ್ಬೇಕು. ಡಾಗ್ಗೆ ಡಾಗ್ಸ್, ಎಲಿಫೆಂಟ್ಗೆ ಎಲಿಫೆಂಟ್ಸ್. ಒಂದು ಆನೆ, ಅನೇಕ ಆನೆಗಳು. ಸಿಟಿಗೆ ಮಾತ್ರ TIES ಹಾಕೋದು. ನೆಕ್ಸ್ಟ್ ಲೇಡಿಗೆ ಲೇಡೀಸ್, ಅದು ವೈ ತೆಗೆದ್ಬಿಟ್ಟು IES ಹಾಕೋದು. ಡಾಕಿಗೆ ಬರೀ ಎಸ್ ಸೇರಿಸ್ಬೇಕಷ್ಟೆ, ಯಾಕೆ ಹಿಂದ್ಗಡೆ ಓವೆಲ್ ಆದ್ರಿಂದ. ಲೀಫ್ಗೆ ಲೀವ್ಸ್ ಹಾಕು, ಎಫ್ ತೆಗೆದ್ಬಿಟ್ಟು. ಲೀಫ್ ಅಂದ್ರೆ ಎಲೆ, ಲೀವ್ಸ್ ಅಂದ್ರೆ ಎಲೆಗಳು. ವೈಫ್ ಹೆಂಡತಿ, ವೈಫ್ಸ್ ಹೆಂಡತಿಯರು. ಫಿಶ್ಗೆ ಫಿಶೆ, ಒಂದು ಫಿಶ್ ಇದ್ರು ಫಿಶೆ, ಅನೇಕ ಫಿಶ್ ಇದ್ರು ಫಿಶೆ. ಡೀರ್ಗೂ ಕೂಡ ಒಂದು ಡೀರ್ ಇದ್ರೆ, ಡೀರ್ ಅಂದ್ರೆ ಸಾರ್ಗ, ಹುಲ್ಲೆ, ಜಿಂಕೆ, ಅದಕ್ಕೆ ಡೀರೆ. ಹೆಚ್ಚಿಗೆ ಲಗೇಜ್ಗೂ ಕೂಡ ಅಷ್ಟೇ, ಲಗೇಜೆ. ಎಷ್ಟೇ ಲಗೇಜ್ ಇರಲಿ ಅದು ಲಗೇಜ್. ಫರ್ನಿಚರ್ಗೂ ಫರ್ನಿಚರೇ, ಫರ್ನಿಚರ್ಸ್ ಅಂತ ಹೇಳ್ಬಾರ್ದು. ಅಡ್ವೈಸ್ಗೂ ಅಷ್ಟೇ, ಅಡ್ವೈಸೇ. ಎಷ್ಟೇ ಅಡ್ವೈಸ್ ಆದ್ರೂ ಕೂಡ, ಅಡ್ವೈಸ್ ಅಂದ್ರೆ ಬುದ್ಧಿವಾದ. ಬುದ್ಧಿವಾದಗಳು ಕೂಡ ಅಡ್ವೈಸೇ. ನೆಕ್ಸ್ಟ್ ಟಾಯ್ಗೆ ಟಾಯ್ಸ್, ಚೈಲ್ಡ್ಗೆ ಚಿಲ್ಡ್ರನ್. ಗೂಸ್ಗೆ ಗೀಸ್. ಗೂಸ್ ಅಂದ್ರೆ ಬಾತ್ಕೋಳಿ, ಚೈಲ್ಡ್ ಅಂದ್ರೆ ಮಗು, ಮಕ್ಕಳು. ಬಾತ್ಕೋಳಿ, ಬಾತ್ಕೋಳಿಗಳು. ಮೌಸ್ ಅಂದ್ರೆ ಇಲಿ, ಮೈಸ್ ಅಂದ್ರೆ ಇಲಿಗಳು. ಲವ್ಸ್, ಲೈಸ್, ಹೇನುಗಳು, ಲೈಸ್. ಮತ್ತಷ್ಟು ನೋಡೋಣ. ಕೆಲವಕ್ಕೆ ES ಸೇರಿಸ್ಬೇಕಾಗತ್ತೆ. ಉದಾಹರಣೆಗೆ ಬೆಂಚ್, ಬೆಂಚಸ್. ಒಂದಕ್ಕಿಂತ ಜಾಸ್ತಿ ಬೆಂಚ್ ಇದ್ರೆ ಬೆಂಚಸ್, ES ಸೇರಿಸ್ಬೇಕು. ಚರ್ಚ್, ಚರ್ಚಸ್. ಮ್ಯಾಚ್, ಮ್ಯಾಚಸ್. ಆಕ್ಸ್, oxen, oxen. Box, boxes. Trees, trees. Catch, catches. ಬೀಚ್, ಬೀಚ್ ಅಂದ್ರೆ ಸಮುದ್ರ ತೀರ. ಬೀಚ್ಗಳು ಅಂತಂದ್ರೆ ಬೀಚಸ್. ನೋಡೋದ್ರಲ್ಲಿ ಸ್ನೇಹಿತರೆ, ಹೀಗೆ ಸಿಂಗ್ಯುಲರ್ ನಂಬರ್ನ ಪ್ಲೂರಲ್ ನಂಬರ್ ಮಾಡ್ಬೇಕಾದ್ರೆ ಕೆಲವಕ್ಕೆ ಎಸ್ ಸೇರಿಸ್ಬೇಕಾಗುತ್ತೆ, ಕೆಲವಕ್ಕೆ ES ಸೇರಿಸ್ಬೇಕಾಗುತ್ತೆ, ಕೆಲವಕ್ಕೆ SS ಸೇರಿಸ್ಬೇಕಾಗುತ್ತೆ, ಕೆಲವಕ್ಕೆ FE, ಅದು ಎಫ್ ಅಥವಾ FE ತೆಗೆದು IES ಹಾಕಬೇಕಾಗುತ್ತೆ, ಕೆಲವಕ್ಕೆ VES ಹಾಕಬೇಕಾಗುತ್ತೆ. ಹೀಗೆ ಇಂಗ್ಲೀಷ್ ಈಸ್ ಎ ಸ್ಟ್ರೇಂಜ್ ಲ್ಯಾಂಗ್ವೇಜ್. ಇಟ್ ಇಸ್ ಎ ಯುನೀಕ್ ಲ್ಯಾಂಗ್ವೇಜ್. ಹೀಗೆ ನಾವು ಕೆಲವೊಂದು ಏಕವಚನದ ಪದಗಳನ್ನು ಬಹುವಚನಕ್ಕೆ ಬದಲಾಯಿಸೋದು ಹೇಗೆ, ಸಿಂಗ್ಯುಲರ್ನಿಂದ ಪ್ಲೂರಲ್ಗೆ ಬದಲಾಯಿಸೋದು ಹೇಗೆ ಅಂತ ನಾವು ತಿಳ್ಕೊಂಡಾದಾಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಈ ಚಾನಲ್ಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನನಗೆ ಪ್ರೋತ್ಸಾಹ ಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಆಲ್.
ಥ್ಯಾಂಕ್ ಯು ವೆರಿ ಸೋ ಮಚ್.